ಹಲೋ, ಹೇಳಿ ಬಾವ. ಏನಿಲ್ಲ ರವಿ, ಪಿ ಜಿ ರೂಮಲ್ಲಿ ಒಬ್ಬನೇ ಕೂತಿದ್ದೆ, ಬೋರ್ ಆಗ್ತಿತ್ತು. ಸೊ ಸುಮ್ಮನೆ ಹಾಗೆ ಫೋನ್ ಮಾಡಿದೆ. ನಾನು ಬರಲಾ ಬಾವ ನಿಮ್ಮ ಕಂಪ್ನಿ ಕೊಡೋಕ್ಕೆ? ಹಾಂ, ಏನು ಬೇಡವೋ, ಇಟ್ಸ್ ಓಕೆ. ಅಕ್ಕ ತುಂಬ ನೆನಪಾಗ್ತಿದ್ದಾಳ. ಒಂದು ಕಾಲ್ ಮಾಡಿ ಬಾವ ಅಕ್ಕಂಗೆ, ಸಿಂಗಲ್ ರಿಂಗೇ ರಿಸೀವ್ ಮಾಡ್ತಾಳೆ. ಅಥವಾ ನನ್ನ ಜೊತೆನೇ ಮಾತಾಡಿ. ರವಿ, ಮಾವನಿಗೆ ಫೋನ್ ಕೊಡ್ತೀಯಾ? ಅಪ್ಪ ಇಲ್ಲ ಮನೇಲಿ. ಎಲ್ಲಿಗೆ ಹೋಗಿದ್ದಾರೆ? ಹೋಟೆಲ್ಗೆ ಅಕ್ಕನ ಜೊತೆ ಊಟಕ್ಕೆ ಹೋಗಿದ್ದಾರೆ. ನಮ್ಮ ಇಡೀ ಫ್ಯಾಮಿಲಿ ಹೋಗ್ತಿದ್ದೆ ಡಿನ್ನರ್ಗೆ. ನಾನು, ನನ್ನ ಜಾನು, ನಮ್ಮ ಅತ್ತೆ ಸುನಂದ ಮತ್ತು ನಮ್ಮ ಮಾವ ವೆಂಕಟೇಶ್. ದುಂಬಿ ಕೆಲಸನೇ ಹೂವಿನಿಂದ ಸುತ್ತೋದು ಮಿಸ್ಟರ್ ಶ್ರೀ. ಈ ಸಾರಿ ಫಾರ್ ಎ ಚೇಂಜ್ ನಿನ್ನ ಹೆಂಡತಿ, ಸಾರಿ ನಿನ್ನ ಮಾಜಿ ಹೆಂಡತಿ ಹಾಗೂ ನನ್ನ ಬಾವಿ ಹೆಂಡತಿಯಾಗಿರೋ ಜಾನು ಈಗ ನನ್ನಿಂದೆ ಸುತ್ತುತ್ತಾ ಇದ್ದಾಳೆ. ಚನ್ಕೇಶ್ವ, ಇದೇ ಸಾರ್ ಚೇಟ್ ಮದುಮಗ ಬಂದಂಗ್ ಬಂದಿದ್ದೀರಿ. ಇವತ್ತಲ್ಲ ನಾಳೆ ಮದುಮಗ ತಾನೆ. ಜಾನ್ವಿ ಒಪ್ಪರೆ ತಾನೆ? ಒಪ್ಸೋದಕ್ಕೆ ತಾನೆ ಇಷ್ಟೆಲ್ಲ ಕೆಲಸ ಮಾಡ್ತಿರೋದು. ಹೇಗೆ ಕಾಣಿಸ್ತಾ ಇದ್ದೀನಿ? ಹೆಸರಿಗೆ ತಕ್ಕಾಗೆ ಮದನ ಮೋಹನ. ನೀವು ಚಿಕ್ಕ ವಯಸ್ಸಿನಲ್ಲೂ ಹೀಗೆ ಇರ್ಬೇಕಲ್ವಾ? ನಿಮ್ಮ ಆಟಗಳು ನೋಡೆ ನಿಮ್ಮ ಅಪ್ಪ ಅಮ್ಮ ಮದನ ಅಂತ ಹೆಸರಿಟ್ಟಿದ್ದಾರೆ. ನಿನ್ ಜಾನು ಎಷ್ಟೊತ್ತಿಗೆ ಬರ್ತಾಳೆ? ಜಾನು ನಿಂತ್ಕೊಳ್ಳಿ ಸ್ವಾಮಿ, ಒಳ್ಳೆ ಆತು ಗುಟ್ಟಿ ದಾಂಜನಿ ತರ ಆಗ್ಬೇಡಿ. ಅವಳನ್ನ ಎಷ್ಟು ಕಷ್ಟಪಟ್ಟು ಕರೆಸಿದೀವಿ ಗೊತ್ತಾ? ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಡ್ತೀರಲ್ರಿ. ನನ್ನ ಮಾತು ಕೇಳಿ ಬನ್ನಿ. ಓಕೆ ಇಟ್ಕೊಳ್ಳಿ. ಊಟ ಆದ್ಮೇಲೆ ಬಿಲ್ ಪೇ ಮಾಡೋಕ್ಕಾಗುತ್ತೆ. ನನ್ನ ಪಾಲಿನ ನಡೆದಾಡುವ ATM. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗಳೇ. ಅಳಿಯಂದ್ರೆ ಇಲ್ಲಿ? ಅವ್ರಿಗೂ ಫೋನ್ ಮಾಡಿದ್ದೆ ಬಾವ, ನೀ ಕೂತ್ಕೊಳ್ಳಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಬರಕ್ಕಾಗಲ್ಲ ಅಂದ್ಬಿಟ್ರು. ನಾನ್ ಬಿಡ್ತೀನ ಹಠ ಹಿಡಿದೆ. ನಾನು ಹಠಕ್ಕೆ ಕಟ್ಬಿದ್ದು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಲ್ವೇನಮ್ಮ? ಹೌದಪ್ಪ. ಅಳಿಯಂದ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಿಡು ಸಿಕ್ಕಿದ್ಮೇಲೆ ಶ್ರೀ ಬಂದ್ರು ಬರ್ಬೋದಪ್ಪ. ನಾನು ಇಲ್ಲಿದ್ದನ್ನೆಲ್ಲ ಕಲ್ಪಿಸ್ಕೊಂಡು ಕೂರೋದ್ರಲ್ಲಿ ಏನು ಅರ್ಥನೂ ಇಲ್ಲ. ಇವತ್ತು ಎರಡರಲ್ಲೊಂದು ಆಗ್ಬಿಡಲಿ. ಜಾನು ಜೊತೆ ಮದನ್ ಕೂಡ ಹೋಗಿರ್ಬೋದು ಅಂತ ರವಿ ಏನೂ ಹೇಳಲಿಲ್ಲ, ಹಾಗೆ ಹೋಗಿದಾರಂತನೂ ಹೇಳಲಿಲ್ಲ. ಚೆನ್ಕೇಶ್ವ ಸುನಂದ ಅವರಿರೋ ಕಡೆಗೆ ಮದನ್ ಕೂಡ ಇದ್ದೇ ಇರ್ತಾನೆ. ಆದರೆ ಮದನ್ ಇರೋ ಕಡೆ ಜಾನು ಇರೋಕ್ಕೆ ಸಾಧ್ಯನಾ? ಬೇಕಾದರೆ ಬಂದು ನೋಡಿ ಅಂತ ಮದನ್ನು ಅದೇಗ ಅಷ್ಟು ಖಚಿತವಾಗಿ ಹೇಳ್ದ. ನಾನು ಬರ್ತಿದ್ದೀನಿ ಜಾನು, ಮದನ್ ಹೇಳಿದ್ದೆ ನಿಜ ಆದರೆ ಇನ್ಯಾವತ್ತೂ ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಅಪ್ಪ, ಇದು ನಿಮಗೆ. ಇದನ್ನ ಯಾಕೆ ತರಕ್ಕೋದೆ ಮಗಳೇ? ನನ್ನ ಹತ್ರ ಇತ್ತಲ್ಲ. ಆದ್ರೂ ಮೊನ್ನೆ ನಿಮಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೋತಲ್ವಾ, ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ತಂದೆ. ಬೇಗ ತಿನ್ನಕ್ಕೆ ಏನಾದ್ರು ಹೇಳೆ. ಮಧ್ಯಾಹ್ನದಿಂದ ಇಲ್ಲಿಗೆ ಬರ್ತೀವಿ ಅಂತ ಏನು ತಿಂದಿಲ್ಲ. ಮಗಳೇ, ಮುದ್ದೆ ಸಿಗುತ್ತಾ? ಮೊಸಪ್ಪು ಸಿಗುತ್ತೆ ರೀ, ದೊಡ್ಡ ಹೋಟ್ಲ್ ರೀ ಇದು. ಅಪ್ಪ, ನಿಮಗೆ ಮುದ್ದೆನೇ ಬೇಕು ಅನ್ನೋದಾದ್ರೆ ಬೇರೆ ಹೋಟೆಲಿಗೆ ಹೋಗೋಣವಾ? ಬೇಡ ಮಗಳೇ, ನನ್ನೊಬ್ಬನಿಗೋಸ್ಕರ ಯಾತಕ್ಕೆ? ಇಲ್ಲೇನು ಸಿಗುತ್ತೋ ಅದನ್ನೇ ತಿಂತೀನಿ. ಜಾಹ್ನವಿ, ಈ ಹೋಟ್ಲಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಒಂದೊಂದು ಪ್ಲೇಟ್ ಹೇಳ್ಬಿಡೆ. ತುಂಬಾ ಹಸುವಾಗಿದೆ ಕಣೆ. ನಮ್ಮ ವಂಶದ ಮರ್ಯಾದೆ ತೆಗೆದು ಒಬ್ಳು ಸಾಕು ಕಡೆ. ಇಷ್ಟು ದೊಡ್ಡ ಹೋಟೆಲ್ ಏನಿಲ್ಲ ಅಂದ್ರೆ 50-60 ಐಟಮ್ ಇರುತ್ತೆ. ಅಷ್ಟು ತಿನ್ನಕ್ಕೆ ನೀನು ಬಕಾಸುರಿ ಏನೇ ಸ್ವಲ್ಪ. ಮಾವ, ನೀವು ಸುಮ್ಮನಿರಿ, ನಾನು ಆರ್ಡರ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ.
ಹಂಗೆ ಐಸ್ ಕ್ರೀಮು ಹೇಳ್ಬಿಡೆ, ನಂಗೆ ತುಂಬಾ ಇಷ್ಟ. ಸರಿ, ನಾಕ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿ. ನೀನ್ MD ಆದ ಖುಷಿಗೆ ಇವತ್ತಿನ ಟ್ರೀಟ್ ನಂದೆ. ನಿಂಗೆ ಯಾವ ಫ್ಲೇವರ್ ಬೇಕೋ ಅದನ್ನೇ ಆರ್ಡರ್ ಮಾಡಿ. ಅಯ್ಯೋ, ಕೇಕ್ ಏನು ಬೇಡ ಮಾವ. ನಿನ್ನ ಹುಟ್ಟಿದೊಬ್ಬಕ್ಕಂತೂ ಕೇಕ್ ತರೋ ಯೋಗ್ಯತೆ ಕೊಡಲಿಲ್ಲ. ಈಗಲಾದ್ರೂ ಕಣ್ ತುಂಬ ನೋಡಿ ಆನಂದ ಪಡ್ಕೊತೀನಿ. ನಮ್ ಭಾವ ಬಾಂಡ್ ಹೇಳಿದ್ಮೇಲೆ ಮುಗೀತು. ತರ್ಸೋದೇ ಕೇಕ್. ಹುಡುಗಿರಿಗೆ ಚಾಕ್ಲೇಟ್ ಇಷ್ಟ, ಅದನ್ನೇ ತರಿಸ್ಬಿಡ್ತೀನಿ. ಕಳ್ಳನ ಮಕ್ಕಳು ಬಿಟ್ಟು ಸಿಕ್ಕಿದ್ದೀನಿ ಅಂತ ಕೊಳ್ಳೆ ಹೊಡಿತಿದ್ದಾರೆ. ಒಂದು ಸಾರಿ ಜಾನು ನನ್ನ ಕೈ ಸಿಗಲಿ, ಆಮೇಲೆ ಈ ನಾಯಿಗಳನ್ನ ಹಿತ್ತಲಲ್ಲಿ ಕಟ್ಟಾಕ್ತೀನಿ. ನಾನು ಬಿತ್ತಿದ ಅನುಮಾನದ ಬೀಜ ಮೊಳಕೆ ಹೊಡೆದಿದೆ. ಇನ್ನು ನಾಟ ಶುರು ಮಾಡ್ಕೋತೀನಿ.